ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಿಂದ ಬಲ್ನಾಡು ಮೂಲಕ ವಿಟ್ಲ ಸಂಪರ್ಕಿಸುವ ರಸ್ತೆ ಕುಸಿಯುವ ಹಂತಕ್ಕೆ ತಲುಪಿದೆ. ಈ ರಸ್ತೆಯ ಬಪ್ಪಳಿಗೆ ಎಂಬಲ್ಲಿ ರಸ್ತೆಯ ಒಂದು ಬದಿ ಕುಸಿಯಲಾರಂಭಿಸಿದ್ದು, ಅತಿ ಹೆಚ್ಚು ವಾಹನ ಸಂಚಾರವಿರುವ ಈ ರಸ್ತೆಯಲ್ಲಿ ಸಂಚರಿಸುವುದು ಅಪಾಯಕಾರಿಯಾಗಿ ಪರಿಣಮಿಸಿದೆ. ಕಳೆದ 2 ವರ್ಷಗಳಿಂದ ಈ ಭಾಗದಲ್ಲಿ ರಸ್ತೆ ಇಂಚಿಂಚಿನಂತೆ ಕುಸಿಯುತ್ತಿದ್ದು, ದುರಸ್ತಿಪಡಿಸುವಂತೆ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಿಂದ ಬಲ್ನಾಡು ಮೂಲಕ ವಿಟ್ಲ ಸಂಪರ್ಕ ರಸ್ತೆಯಾಗಿದೆ. ಪುತ್ತೂರು ನಗರಸಭೆ ವ್ಯಾಪ್ತಿಗೆ ಬರುವ ಈ ರಸ್ತೆಯ 2 ಬದಿಯಲ್ಲಿದ್ದ ಚರಂಡಿಗಳು ಇದೀಗ ಮಾಯವಾಗಿದೆ. ರಸ್ತೆಯ ಬಪ್ಪಳಿಗೆ ತಿರುವಿನ ಬಳಿ ಒಂದು ಭಾಗದ ರಸ್ತೆ ನಿರಂತರ ಕುಸಿಯಲು ಆರಂಭಗೊಂಡಿದೆ. ಅತ್ಯಂತ ಕಡಿದಾದ ರಸ್ತೆಯ ಒಂದು ಭಾಗ ಕುಸಿಯಲು ಆರಂಭಿಸಿರುವುದು ವಾಹನ ಚಾಲಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಹೆಚ್ಚಿನ ವಾಹನ ದಟ್ಟಣೆ ಇರುವ ಈ ರಸ್ತೆಯು ಕುಸಿಯಲಾರಂಭಿಸಿದ್ದು, ಅನಾಹುತ ಸಂಭವಿಸುವ ಮೊದಲು ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ರಸ್ತೆಯನ್ನು ಕೆಲವು ವ್ಯಕ್ತಿಗಳು ಅತಿಕ್ರಮಣ ಮಾಡಿ ಚರಂಡಿಗೂ ಮಣ್ಣು ಹಾಕಿರುವ ಕಾರಣ ರಸ್ತೆ ಕಿರಿದಾಗಿ ಪ್ರತಿದಿನವೂ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸುತ್ತಿದೆ. ಇತ್ತೀಚೆಗೆ ಇಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಓರ್ವ ಬೈಕ್ ಸವಾರ ಕುಸಿಯುತ್ತಿರುವ ಸ್ಥಳದಿಂದ ಸುಮಾರು 25 ಅಡಿ ಆಳಕ್ಕೆ ಬಿದ್ದು ಗಾಯಗೊಂಡಿರುವ ಘಟನೆಯೂ ನಡೆದಿದೆ. ಹಲವು ಬಾರಿ ನಗರಸಭೆಗೆ ಕುಸಿಯುತ್ತಿರುವ ಈ ಭಾಗಕ್ಕೆ ತಡೆಗೋಡೆ ನಿರ್ಮಿಸುವಂತೆ ಮನವಿ ಮಾಡಿದರೂ ಈವರೆಗೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎನ್ನುವುದು ಸ್ಥಳೀಯರ ಆರೋಪವಾಗಿದೆ. ಮಳೆ ನೀರು ಹರಿಯಲು ಚರಂಡಿ ಇಲ್ಲದ ಕಾರಣ ರಸ್ತೆಯಲ್ಲೇ ಹರಿಯುವ ಮಳೆ ನೀರು ಕುಸಿಯುತ್ತಿರುವ ಭಾಗದಿಂದಲೇ ಹರಿಯಲಾರಂಭಿಸಿದ್ದು, ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತಕ್ಕೆ ಎಡೆಮಾಡಿಕೊಡಲಿದೆ. ಅಲ್ಲದೆ ಈ ರಸ್ತೆಯಲ್ಲಿ ವಿವಿಧ ವಿದ್ಯಾಸಂಸ್ಥೆಗಳಿಗೆ ಸಂಬಂಧಪಟ್ಟ ಶಾಲಾ ವಾಹನಗಳು ತೆರಳುತ್ತಿದ್ದು, ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಮಕ್ಕಳ ಪ್ರಾಣಕ್ಕೂ ಕಂಟಕವಾಗುವ ಸಾಧ್ಯತೆ ಇದೆ. ರಸ್ತೆಯ ಈ ಅವ್ಯವಸ್ಥೆಯಿಂದ ರೋಸಿ ಹೋಗಿರುವ ಸ್ಥಳೀಯರು ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೊಂದು 2-3 ವರ್ಷ ಆಯ್ತು ಇಲ್ಲಿ ಮುನ್ಸಿಪಾಲಿಟಿಯಲ್ಲಿ ಕಂಪ್ಲೇಂಟ್ ಕೊಡುದು. ಸುಮಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ದು, ಯಾರು ಬರುದು ಚೀಫ್ ಬಂದು ನೋಡುದು ಹೋಗುದು. ಮೊನ್ನೆ ಏಪ್ರಿಲ್ ಟೈಮಲ್ಲಿ 2 ಆಕ್ಸಿಡೆಂಟ್ ಆಗಿದೆ ಇಲ್ಲಿ. ಆಗಿ ಲಾಸ್ಟ್ ಪೊಲೀಸ್ನವರು ಬಂದಿದ್ದಾರೆ. ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡು ಹೋಗಿದ್ದಾರೆ, ರೋಡ್ ಸರಿ ಇಲ್ಲ ಅಂತ ಹೇಳಿ. ಆದ್ರೂ ಸಹ ಮಾತಾಡುದು. ಇಲ್ಲಿಂದ ಬೆಳಿಗ್ಗೆ 9 ಗಂಟೆಗೆ ಸುಮಾರು ಸ್ಕೂಲ್ ಬಸ್ ಹೋಗ್ತಾ ಉಂಟು. ಆದ್ರೂ ಸಹ ಇಲ್ಲಿಂದ ಜರ್ದಿದೆ, ಯಾರು ಮಾತಾಡ ಕನಿ ಬ್ಲಾಕ್ ಆಗಿದೆ. ಆ ಸೈಡ್ ಜರಿತಾ ಉಂಟು, ಯಾರು ಕೇಳುವರಿಲ್ಲ. ಇವತ್ತು ಬಪ್ಪಳಿಗೆ ಮತ್ತು ನಮ್ಮ ಈ ಬಲ್ನಾಡು, ಉಳ್ಳಾಲ್ತಿ, ದಂಡನಾಯಕ ಈ ಭಾಗಕ್ಕೆ ಸಂಪರ್ಕ ಮಾಡುವಂಥ ರಸ್ತೆಯ ಬದಿಯಲ್ಲಿ ಒಂದು ಬದಿಯಲ್ಲಿ ರಸ್ತೆ ಕುಸಿದು ಇವತ್ತು ವಾಹನ ಸಂಚಾರಕ್ಕೆ ಅಡೆತಡೆ ಆಗ್ತಾ ಇದೆ. ಮತ್ತೊಂದು ಬದಿಯಲ್ಲಿ ಪಕ್ಕದ ಜಾಗದವರು ಆ ಚರಂಡಿಗೆ ಮಣ್ಣು ಹಾಕಿ ಅಲ್ಲಿ ರಸ್ತೆ ಎನ್ಕ್ರೋಚ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದಾಗಿ ಇವತ್ತು ಈ ರಸ್ತೆ ಅಪಾಯಕಾರಿ ಸ್ಥಿತಿಯಲ್ಲಿದ್ದು, ಈಗಾಗಲೇ 2-3 ಅವಘಡಗಳು ನಡೆದು ವಾಹನ ಸವಾರರು ಇವತ್ತು ಅಪಾಯದ ಅಂಚಿನಲ್ಲಿ ಇವತ್ತು ಸಂಚರಿಸುವಂಥ ಸಂದರ್ಭದಲ್ಲಿ ಅಲ್ಲಿಗೆ ನಮ್ಮ ಇಲ್ಲಿಯ ಸಾರ್ವಜನಿಕರು ಸೇರಿಕೊಂಡು ಅಪಾಯದ ಸೂಚನಾ ಫಲಕವನ್ನು ಅಳವಡಿಸಿದ್ದಾರೆ. ಇವತ್ತು ನಗರಸಭೆ ಎಚ್ಚೆತ್ತುಕೊಳ್ಳದಿದ್ದರೆ ಈ ಭಾಗದಲ್ಲಿ ಇನ್ನೊಂದಷ್ಟು ಅನಾಹುತಗಳು ನಡೆಯಲಿಕ್ಕಿದೆ. ಪ್ರವೀಣ್, V4 ನ್ಯೂಸ್, ಪುತ್ತೂರು.